ಇವತ್ತು ನಾನು ಮೊದಲನೇದಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೋತ್ಸಾಹ, ಆರೈಕೆ ಮತ್ತು ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದು ನನ್ನ ಫಸ್ಟ್ನೇ ವಿಡಿಯೋ ಆಗಿರ್ತದೆ. ಅದರಿಂದ ಏನಾದರೂ ತಪ್ಪಾದಲ್ಲಿ ಕ್ಷಮಿಸಿ ದಯವಿಟ್ಟು. ಹಾಗೆ ನಾನು ಇವತ್ತೊಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಮೊದಲನೇ ವಿಡಿಯೋ ಆಗಿರೋದ್ರಿಂದ ಫಸ್ಟ್ ದೇವಸ್ಥಾನ. ನಮ್ಮೂರು ಮಧುಗಿರಿ ಬರುತ್ತೆ. ಮಧುಗಿರಿ ತಾಲೂಕು, ತುಮಕೂರು ಜಿಲ್ಲೆ ಬರುತ್ತೆ. ನಾವು ಮಧುಗಿರಿಯಾದ ಪ್ರಸಿದ್ಧ ದೇವಸ್ಥಾನ ಆದ ಮಾರಮ್ಮನ ಗುಡಿಗೆ ಹೋಗ್ತಾ ಇದ್ದೀವಿ. ನೀವು ನೋಡಿರ್ಬೋದು, ಈ ಕಡೆ ಇದ್ದವರೆಲ್ಲ ನೋಡಿರ್ತಾರೆ. ಫಸ್ಟ್ ಆಫ್ ಆಲ್ ನಾವು ಬೇರೆ ಕಡೆ ಇದ್ದವರೆಲ್ಲ ನೋಡಿರಲ್ಲ ಅಷ್ಟೇ. ಇಲ್ಲಿ ಈ ಕಡೆ ಇರೋರೆಲ್ಲ ಸುತ್ತಮುತ್ತಲೆಲ್ಲ ಬಂದಿರ್ತಾರೆ. ದೇವಸ್ಥಾನಕ್ಕೆ ಹೋಗಿ ಮಾತಾಡ್ತೀವಿ. ದೇವಸ್ಥಾನಕ್ಕಂತ ಬಂದ್ವಿ ಗಾಯ್ಸ್. ಆದರೆ ದೇವಸ್ಥಾನ ಕ್ಲೋಸ್ ಆಗಿದೆ. ಮಂಗಳವಾರ ಮತ್ತು ಶುಕ್ರವಾರ ಏನೋ ಓಪನ್ ಮಾಡ್ತಾರಂತೆ, ನಮ್ಗೆ ಗೊತ್ತಿರಲಿಲ್ಲ. ಬಂದುಬಿಟ್ವಿ. ಏನು ಮಾಡೋದು ಅಂತಲೇ ಗೊತ್ತಾಗಿಲ್ಲ. ದೇವಸ್ಥಾನಕ್ಕೆ ಬಂದು ಇವತ್ತು ಫಸ್ಟ್ನೇ ಸಲ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು, ನಿಮಗೆ ದೇವಸ್ಥಾನ ತೋರಿಸ್ಬೇಕು, ದೇವಸ್ಥಾನದಿಂದಲೇ ಪ್ರಾರಂಭ ಮಾಡಬೇಕು ಅಂತ ನಾವು ಅಂದ್ಕೊಂಡು ಬಂದ್ವಿ. ಯಾಕೋ ದೇವಸ್ಥಾನ ಕ್ಲೋಸ್ ಮಾಡಿದ್ದಾರೆ. ಯಾಕೋ ನಮ್ಮ ಟೈಮೇ ಸರಿಯಿಲ್ಲ ಅನ್ಕೊಂತೀನಿ. ಫಸ್ಟು ದೇವರಿಗೆ ಪೂಜೆ ಮಾಡಿ ಸ್ಟಾರ್ಟ್ ಮಾಡುವ ಅಂತ ಅಂದ್ಕೊಂಡ್ರೆ ದೇವಸ್ಥಾನನೇ ಬಂದ್ ಮಾಡಿದ್ದಾರೆ. ತೋರಿಸ್ತೀನಿ ಬನ್ನಿ ಗೈಸ್. ದೇವಸ್ಥಾನ ಕ್ಲೋಸ್ ಮಾಡಿದ್ದಾರೆ. ಮತ್ತು ಏನು ಮಾಡೋದು, ಹಾಗೆ ದೇವಸ್ಥಾನ ತೋರಿಸ್ಕೊಂಡು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ವಲ್ಲ, ದೇವಸ್ಥಾನಕ್ಕಂತ ಬಂದ್ವಿ ಗಾಯ್ಸ್. ಆದರೆ ದೇವಸ್ಥಾನ ಕ್ಲೋಸ್ ಆಗಿದೆ. ಇವಾಗ ಮಕ್ಕಳನ್ನೆಲ್ಲ ಕರ್ಕೊಂಡು ಆಟ ಆಡೋಕ್ಕೆ ಹೋಗುವನಾ? ಹಾಯ್ ಮಾಡು ಮಗ, ಹಾಯ್ ಮಾಡು, ನೀ ಹಾಯ್ ಮಾಡಿ. ಓಕೆ ಗಾಯ್ಸ್, ಅಲ್ಲೋಗಿ ಸಿಗ್ತೀವಿ, ಬಾಯ್ ಅಂತ ಬಂದ್ವಿ. ದೇವಸ್ಥಾನ ಕ್ಲೋಸ್ ಆಗಿದೆ. ಇವಾಗ ಅದಕ್ಕೆ ಮಕ್ಕಳೆಲ್ಲ ಪಾರ್ಕ್ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಆಟ ಆಡೋದು ತೋರಿಸ್ತೀವಿ ಹೇಗೆ ಅಂತ. ಎಷ್ಟು ಬೇಕಾ? ಕೊಡ್ಬೇಕಾ? ಎಷ್ಟು ಬೇಕು? 3. ಕೈ ತೋರಿಸು ಎಷ್ಟು ಅಂತ. ಅಷ್ಟೇ. ಪಪ್ಪ ಕೊಡು, ಬಿಸಿ ಕೊಡು. ಬಾಯ್. ನಾವು ಯಾವತ್ತೇ ಆದರೂ ಎಲ್ಲಿಗಾದರೂ ಬಂದರೆ ಒಂದು ಅಡೆತಡೆ ಆಗೇ ಆಗುತ್ತೆ. ಇವತ್ತು ದೇವಸ್ಥಾನ ಕ್ಲೋಸ್ ಆಗಿತ್ತು. ಹಾಗೆ ಪಾರ್ಕ್ ಮಕ್ಕಳನ್ನಾದರೂ ಕರ್ಕೊಂಡು ಬಂದಿದ್ವಲ್ಲ, ಹಾಗೆ ಪಾರ್ಕಿಗೆ ಆಟ ಆಡಿಸುವ ಅಂತ ಮಾಡಿದ್ವಿ. ಆ ಹುಡುಗಿ ಇದ್ದಾಳಲ್ಲ, ಅವಳು ನಮ್ಮ ಭಾವನ ಮಗಳು. ಅವಳು ಜಾಸ್ತಿ ನಮ್ಮ ಜೊತೆನೇ ಇರ್ತಾಳೆ. ನನಗೂ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ. ನನ್ನ ಮಗ ಆಗಿರೋದ್ರಿಂದ ನಾನು ಅವಳನ್ನು ಎಲ್ಲಿ ಹೋಗೋದಾದ್ರೂ ಅವಳನ್ನ ಜಾಸ್ತಿ ಕರ್ಕೊಂಡು ಹೋಗ್ತೀನಿ. ಹಾಗೆ ಟಿಕೆಟ್ ಮಾಡಿಸುವ ಅಂತ ನೋಡಿದ್ರೆ ಅಲ್ಲಿ ಯಾರೂ ಇರಲಿಲ್ಲಪ್ಪ ಟಿಕೆಟ್ ಮಾಡಿಸುವಲ್ಲಿ. ಸ್ಕೂಲ್ ಹುಡುಗರಂತೂ ಸಿಕ್ಕಾಪಟ್ಟೆ ಜಾಸ್ತಿ ಜನನೇ ಬಂದಿದ್ದರು. ಇದು ಮಧುಗಿರಿ ಹತ್ರನೇ ಬರುತ್ತೆ ಗೈಸ್. ನಾನು ಹೋದೆ ನೋಡುವ ಅಂತ, ಬಟ್ ಅಲ್ಲಿ ಯಾರೂ ಇರಲಿಲ್ಲ. ಹಾಗೆ ಏನು ಮಾಡೋದು ಅಂತ ನೋಡಿದಾಗ ಅವರೇ ಬಂದರು. ಇಲ್ಲ ಬಿಡಲ್ಲ, ನಿಮ್ಮ ಹುಡುಗರು ಮಾತ್ರ ಇದ್ದಾರೆ, ಸ್ಕೂಲ್ ಹುಡುಗರು ಮಾತ್ರ ಇದ್ದಾರೆ, ಯಾರನ್ನೂ ಬಿಡಲ್ಲ ಅಂದರು. ಹಾಗೆ ನಾವು ಫ್ಯಾಮಿಲೀಸ್ ಅಲ್ವಾ, ಬರ್ತೀವಿ ಸರ್ ಅಂತ ಹೇಳಿ ಬಂದಿದ್ದಕ್ಕೆ ಬಿಟ್ಟರು. ಆಮೇಲೆ ಟಿಕೆಟ್ ಮಾಡಿಸಿಲ್ಲಾಗಿದ್ವಿ ನಾವು, ಹಾಗೆ ಬಂದ್ವಿ. ಆಮೇಲೆ ಇನ್ನೊಂದು ಸಲ ರಿಟರ್ನ್ ಕರೆದ್ರು, ಬನ್ನಿ ಟಿಕೆಟ್ ಮಾಡಿಸಿ ಅಂತ ಕರೆದ್ರು. ಆವಾಗ ಹೋಗಿ ನಮ್ಮ ಸುನಿ ಹೋಗಿ ಟಿಕೆಟ್ ಮಾಡಿಸ್ದ. ಏನೇ ಆದರೂ ಯಾವುದೋ ಒಂದು ಟೆನ್ಷನ್ ಲೈಫಲ್ಲಿ ಈ ಥರ ಮಕ್ಕಳನ್ನ ಕರ್ಕೊಬಂದು ಹೊರಗಡೆ ಆಟ ಆಡಿಸೋದ್ರಿಂದ ಅವ್ರಿಗೂ ಖುಷಿಯಾಗುತ್ತೆ, ನಮಗೂ ಖುಷಿಯಾಗುತ್ತೆ ಅಲ್ವಾ ಗೈಸ್. ಅದಕ್ಕೆ ನಾನು ಅವಾಗವಾಗ ಕರ್ಕೊಂಡು ಹೋಗ್ತಾ ಇರ್ತೀನಿ. ಇಂಥ ಆಟಗಳೆಲ್ಲ ಆಡ್ತಾ ಇದ್ದರೆ ಅವರಿಗೆ ಒಂಥರ ಖುಷಿ ಅನ್ನಿಸ್ತದೆ. ಯಾವಾಗಲೂ ಮನೇಲೇ ಇದ್ದು ಅವ್ರಿಗೂ ಕಿರಿಕಿರಿ ಆಗಿರ್ತದೆ. ಇವಾಗ ನನ್ನ ಮಗ ಸ್ಕೂಲಿಗೆ ಹೋಗಲ್ವಲ್ಲ, ಇವಾಗಿನ ಸ್ವಲ್ಪ ಟೈಮ್ ಆದಮೇಲೆ ಸ್ಕೂಲಿಗೆ ಹೋದ್ಮೇಲೆ ಅವನಿಗೂ ಆಗಲ್ಲ. ಸ್ಕೂಲು, ಅವ್ನ ಬ್ಯುಸಿ ಶೆಡ್ಯೂಲ್, ಅವನಿಗೆ ಹೋಮ್ವರ್ಕು, ಅವನದು ಬರೀ ಇದೇ ಇರುತ್ತೆ. ನಾವು ನೀರೇ ಮರ್ತು ಬಂದುಬಿಟ್ಟಿದ್ದೀವಿ. ಇವಾಗ ಖಾರ ಅಂತ ಒಯ್ಕೊಂತಾರೆ ಮಕ್ಕಳು. ಅಷ್ಟೊಂದು ಖಾರ ಇಕ್ಕವ್ರೆ. ಏನೋ ಆಟ ಆಡುವಂತ ಬಂದ್ವಿ. ನೋಡಿದ್ರೆ ಸ್ಕೂಲ್ ಹುಡುಗರೆ ಸಿಕ್ಕಾಪಟ್ಟೆ ಜಾಸ್ತಿ ಜನ ಇದ್ದಾರೆ. ಅಯ್ಯೋ ಕಬಡ್ಡಿ ಅಂತೆ ಇದಂತೆ ಆಡ್ತಾವ್ರಿ. ಹುಡುಗರನ್ನ ಹಾಕೊಂಡು ಎಲ್ಲಿಗೆ ಹೋಗೋದು ನಾವು? ಅದಕ್ಕೆ ಹಿಂಗೆ ಸ್ವಲ್ಪ ಬೆಟ್ಟದ ಮೇಲೆ ಬಂದು ಬೆಟ್ಟದ ಮೇಲೆ ಹೋಗಿ ಮೆಟ್ಟದ ಮೇಲೆ ಬಂದಿದ್ದೀವಿ ಇವಾಗ. ಇನ್ನೇನು ಸ್ವಲ್ಪ ಹೊತ್ತಿನಾಗೆಲ್ಲ ಹುಡುಗರು ಹೋಗ್ತಾರೆ, ಆವಾಗ ಕೆಳಗೋಗಿ ಆರಾಮಾಗಿ ಆಟ ಆಡ್ಬೋದು. ತುಂಬ ಬಾಯಾರಿಕೆ ಆಗ್ತದೆ. ನಾವು ಬೇರೆ ನೀರು ಬೇರೆ ತಂದಿಲ್ಲ. ಇವಾಗ ನೀರು ತರಕ್ಕೆ ಹೋಗೋರೆ.
ಶಿಲ್ಪಂಟೆ ಅವ್ರ ಅಮ್ಮಲ್ವಾ ಕರೀತಲ್ಲ ಅವರೆಲ್ಲ ಹೊರಟೋಗ್ತಾರೆ. ಮಗ ಚೆನ್ನಾಗೈತಾ ಕುರ್ಕುರೆ? ತಿನ್ಬಾರ್ದು ಮಗಳು ಜಾಸ್ತಿ. ಅವ್ರು ಜಾಸ್ತಿ ಕಂಡು ಆಗ್ತಿದ್ರ ಅಷ್ಟೇ. ಮತ್ತೇನು ಹೇಳ್ಬೇಕಂದ್ರೆ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇರೋದಲ್ವಾ, ಸ್ವಲ್ಪ ನನಗೆ ಮಾತಾಡೋಕ್ಕಾಗಲಿ ಏನೋ ಸ್ವಲ್ಪ ಒಂಥರ ಕನ್ಫ್ಯೂಸ್ ಆಗುತ್ತೆ. ನೀವು ಎಲ್ಲರೂ ಒಪ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಗೈಸ್ ಆಮೇಲೆ ಸಿಗ್ತೀನಿ. ನನ್ನ ಮಗನ ಹಾಕ್ಕೊಂಡು ಜೋಕಾಲಿಯಲ್ಲಿ ಕೂತ್ಕೊಂಡು ಆಟ ಆಡುವ ಅಂತ ಆಟ ಆಡ್ತಾಯಿದ್ದೆ. ಆ ಜೋಕಾಲಿ ಸಿಕ್ಕಾಪಟ್ಟೆ ಜಾರ್ತಾಯಿತ್ತು ಗೈಸ್. ಆಟ ಆಡೋಕ್ಕೆ ಆಡ್ತಿರ್ಲಿಲ್ಲ, ನನಗೆ ಅಷ್ಟೊಂದು ಸಿಕ್ಕಾಪಟ್ಟೆ ಜಾರ್ತಾಯಿತ್ತು. ಅವಳು ಹೆಂಗೋ ಆಡ್ತಾಯಿದ್ಲು, ಬಟ್ ನಮಗೆ ಹಾಗಾಗುತ್ತೋ ಹುಡುಗರಿಗೆ ಹಾಗಾಗುತ್ತೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಜಾರ್ತಾಯಿತ್ತು. ಅದಕ್ಕೆ ಯಾಕೆ ಅವನ್ನ ಕೂರಿಸೋದು ಅಂತ ನಾನೇ ಸ್ವಲ್ಪ ಹೊತ್ತು ಆಡಿಕೊಂಡು ಅವನ ಆಮೇಲೆ ಜಾರುಬಂಡಿ ಆಡ್ಸೋಕ್ಕೆ ಕರ್ಕೊಂಡೋದೆ. ಅವನಿಗೆ ಏನೋ ಒಂಥರ ಖುಷಿ ಆಗ್ತಿತ್ತು ಜಾರುಬಂಡಿ ಆಡುವಾಗ. ಇನ್ನೂ ಆಡ್ತೀನಿ ಮತ್ತೆ ಆಡ್ತೀನಿ. ಮನೆಗೆ ಹೋಗೋಕ್ಕೆ ಮನಸ್ಸಿಲ್ಲ ಅವನಿಗೆ. ಒಂದಾದ್ಮೇಲೆ ಒಂದು, ಇನ್ನೊಂದಾದ್ಮೇಲೆ ಇನ್ನೊಂದು, ಮತ್ತೊಂದು ಅಂತ ಜಾರುಬಂಡಿ ಆಡ್ತಾ ಇದ್ದ. ಹಾಗೆ ಮಕ್ಕಳಿಗೆ ಯಾಕೆ ಮನಸ್ಸಿಗೆ ಬೇಜಾರು ಮಾಡೋದು ಅಂತ ನಾನು ಪ್ರತಿಯೊಂದು ಆಟನೂ ಆಡಿಸ್ತಾ ಇದ್ದೆ. ಕೈ ಕಾಲು ಇಟ್ಕೋಬಾರ್ದು ಕೈ. ನಂದು ಹೊಸ ಪರಿಚಯ ಆಗಿರೋದ್ರಿಂದ ನೀವೆಲ್ಲ ನಮ್ಮನ್ನ ಸ್ವೀಕರಿಸೋದು ತುಂಬ ಕಷ್ಟ ಆಗುತ್ತೆ ಗೊತ್ತು, ಆದರೆ ನೀವೆಲ್ಲ ಸ್ವೀಕರಿಸ್ತೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ವಿಡಿಯೋ ಮಾಡೋದ್ರಿಂದ ನನಗೂ ಸ್ವಲ್ಪ ಎಲ್ಲ ಕನ್ಫ್ಯೂಸ್ ಆಗುತ್ತೆ. ಹೋಗ್ತಾ ನನಗೂ ಸರಿ ಆಗುತ್ತೆ. ನೀವೆಲ್ಲರೂ ನನ್ನ ಒಪ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಪ್ಲೀಸ್. ದೊಡ್ಡ ಮಕ್ಕಳದು ಎಕ್ಸಸೈಸ್ ಎಲ್ಲ ಇತ್ತು. ನಾನು ಹಿಂಗೆ ಸ್ವಲ್ಪ ಎಕ್ಸಸೈಸ್ ಮಾಡೋಣ ಅಂತ ಎಕ್ಸಸೈಸ್ ಮಾಡ್ತಾ ಇದ್ದೀನಿ. ನನ್ನ ಮಗ ಅದ್ರ ಮೇಲೆ ಕುಳ್ಸಮ್ಮ ಅಂತ, ನನಗೆ ಅದು ಆಡೋಕ್ಕಾಗ್ತಿಲ್ಲ, ಅವನು ಎಲ್ಲಿಂದ ಕುಳಿಸ್ಲಿ ಅಂತ ನಾನು ಸ್ವಲ್ಪ ಎಲ್ಲ ಒಂದೊಂದಾಗೆ ಟ್ರೈ ಮಾಡ್ತಾ ಇದ್ದೀನಿ. ಇದನ್ನು ಅಷ್ಟೇ ಮಲ್ಕೊಂಡು ಹಿಂದ್ಗಡೆ ಎತ್ತೋದು ಅಂತ ನಮ್ಮ ಸುನಿ ಹೇಳ್ತಾ ಇದ್ದಾನೆ. ನಾನು ಇಲ್ಲ ಜಸ್ಟ್ ಮಲ್ಕೊಳ್ಳೋದು ಅಂತ ಹೇಳಿದ್ರೆ, ಇಲ್ಲ ಹಿಂದ್ಗಡೆಯಿಂದ ಇದು ಮಾಡ್ಬೋದು, ಪುಷ್ ಮಾಡ್ಬೋದು ನೋಡು ಅಂತ ಹೇಳ್ತಿದ್ದಾನೆ. ನಾನು ಟ್ರೈ ಮಾಡೋದು ಬರ್ತಾನೆ ಇಲ್ಲ. ಕಡೆಗೆ ಅವನೇ ಹೇಳ್ದ, ಇಲ್ಲ ಬಿಡು ಅದು ಹಾಗಾದರೆ ಅಲ್ಲೇ ಇರಬೇಕು, ಮೇಲೆ ಎತ್ತೋದಲ್ಲ, ಸುಮ್ಮನೆ ಜಸ್ಟ್ ಮಲ್ಕೊಂಡು ಎದ್ದೇಳೋದು ಅಂತ ಹೇಳ್ದ. ಹಾಗೆ ಇನ್ನೊಂದಿತ್ತು ಎಕ್ಸಸೈಜು, ಅದನ್ನು ನೋಡಿದೆ. ಎಲ್ಲ ಸೂಪರಾಗಿದ್ವು. ನಮ್ಮದು ಪಕ್ಕದಲ್ಲೇ ಆಗಿದ್ದರೆ ಡೈಲಿ ಹೋಗ್ಬೋದಿತ್ತು, ಅಷ್ಟು ಚೆನ್ನಾಗಿದ್ವು. ದೂರ ಆಗಿರೋದ್ರಿಂದ ನಮಗೂ ಹೋಗೋಕ್ಕೂ ಬರೋಕ್ಕೂ ಕಷ್ಟ ಆಗುತ್ತೆ. ಎಲ್ಲ ಆಟ ಮುಗಿಸಿ ಆದಮೇಲೆ ಮಕ್ಕಳು ಹೊಟ್ಟೆ ಹಸಿ ಅಂತ ಹೇಳ್ತಿದ್ವಿ. ಹಾಗೆ ಊಟಕ್ಕೆ ಹೋಗುವನಿ ಅಂತ ಇಬ್ಬರು ಊಟಕ್ಕೆ ಹೋಗ್ತಾ ಇದ್ವಿ. ಇಲ್ಲೇ ಪಕ್ಕದಲ್ಲೇ ಒಂದು ಹೋಟೆಲ್ ಇತ್ತು, ಅಲ್ಲಿ ಹೋಗಿ ಊಟ ಮಾಡುವ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಊಟ ತುಂಬ ಚೆನ್ನಾಗಿರುತ್ತೆ. ಹಾಗೆ ಊಟ ಮಾಡುವ ಅಂತ ಏನು ಬೇಕು ಅಂತ ಕೇಳಿದ್ರೆ ನಮ್ಮ ಸುನಿ ರಾಗಿ ಮುದ್ದೆ ಬೇಕು ಅಂತ ಹೇಳ್ತಾ ಇದ್ದ. ನನಗೆ ಏನು ಚಪಾತಿ ರೈಸ್ ಕೊಡಿ ಅಂತ ಹೇಳಿದೆ. ಸ್ವಲ್ಪ ಲೇಟೇ ಮಾಡಿದ್ರು ತರೋಕ್ಕೆ. ಜಾಸ್ತಿ ಜನ ಇಲ್ಲಾಗಿದ್ದರು, ಆದರೂ ತರೋಕ್ಕೆ ಸ್ವಲ್ಪ ಲೇಟೇ ಮಾಡಿದ್ರು. ಹಾಗೆ ತಂದರು. ನಮ್ಮ ಸುನಿ ರಾಗಿ ಮುದ್ದೆ ಊಟ ತಗೊಂಡ, ನಾನು ಅದೇ ಚಪಾತಿ ಊಟ ತಗೊಂಡೆ. ಸೂಪರಾಗಿರುತ್ತೆ ಮಾತ್ರ ಇಲ್ಲಿ ಊಟ ಮಾತ್ರ. ಹಾಗೆ ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡೋದಿತ್ತು ನಮ್ಮ ಸುನಿಗೆ. ಹಾಗೆ ಮನೆ ಹಾಕೋಕ್ಕೆ ಬಟ್ಟೆ ಎಲ್ಲ, ಸ್ವಲ್ಪ ಬಟ್ಟೆ ತಗೊಳ್ಳೋನಿ ಬಾ ಅಂತ ಅಲ್ಲೇ ಪಕ್ಕದಲ್ಲೇ ಒಂದು ಶಾಪ್ ಇತ್ತು, ಅಲ್ಲಿಗೆ ಬಂದು ಬಟ್ಟೆ ಎಲ್ಲ ನೋಡ್ತಾ ಇದ್ವಿ.
ಯಾಕೋ ಬಟ್ಟೆನೇ ಸರಿಯಾಗಿ ತೋರಿಸಲ್ಲ, ಹೊಸಬ್ರು ಬಂದವ್ರೆ ಅಂತ ಹೇಳಿದ್ರೆ ಸರಿಯಾಗಿ ಬಟ್ಟೆ ಇದನ್ನೇ ತಗೊಳ್ಳಿ, ಇದೇ ಚೆನ್ನಾಗಿದೆ ಅಂತ ನಮ್ಮನ್ನೇ ಇದು ಮಾಡ್ತಾರೆ ಬಿಟ್ಟರೆ ಇನ್ನೂ ಬೇರೆ ಬೇರೆ ಸ್ಟಾಕ್ ಬಂದಿದೆ ನೋಡಿ ಅಂತ ಯಾರೂ ತೋರಿಸಲ್ಲ. ನಾವೇ ಕೇಳಿ 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 ನೋಡಬೇಕು. ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ವಿಡಿಯೋ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ನಾನು ಸ್ವಲ್ಪ ಬಟ್ಟೆ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದೆ, ನನಗಲ್ಲ ನಮ್ಮ ಯಜಮಾನ್ರಿಗೆ ಬಟ್ಟೆ ಎಲ್ಲ ತೋರಿಸ್ತೀನಿ. ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ಬಟ್ಟೆ ಎಲ್ಲ ತೋರಿಸಿ ವಿಡಿಯೋ ಮಾಡಿ ತೋರಿಸ್ತೀನಿ ಗೈಸ್. ಇವಾಗ ಬಂದಿದ್ದೀನಿ, ಇವಾಗ ಫ್ರೆಶ್ ಅಪ್ ಆಗಿ ಸ್ವಲ್ಪ ಬಂದ್ಕೊಂಡು ರೆಸ್ಟ್ ಮಾಡಿಕೊಂಡು ಇವಾಗ ಬಟ್ಟೆ ತೋರಿಸ್ತೀನಿ ಗೈಸ್. ಇದೊಂದು ಶರ್ಟ್ ತಗೊಂಡ್ವಿ, ಇದೊಂದು ಶರ್ಟ್ ತಗೊಂಡ್ವಿ. ಎಷ್ಟಾಯ್ತು ಬರ್ತಿದ್ದಂಗೆ ಬಟ್ಟೆ ಎಲ್ಲ ಹಾಕೊಂಡು ಬಿಟ್ಟು ಅದ್ರದ್ದು ಟ್ಯಾಗ್ ಎಲ್ಲ ಬಿಟ್ಟವನೆ ನೋಡಿ ಗೈಸ್. ಇದೊಂದು ಬಟ್ಟೆ ತಗೊಂಡ್ವಿ. ಹಾಗೆ ಇದೊಂದು ಶರ್ಟ್ ತಗೊಂಡ್ವಿ ಮನೆಗೆ ಹಾಕೋಕ್ಕೆ. ಮನೆಗೆ ಹಾಕೋ ಬಟ್ಟೆ ಬೇಕು ಅಂತ ಮನೆಗೆ ಹೋಗ್ತಿರೋ ಬಟ್ಟೆ ತಗೊಂಡ್ವಿ. ಹೊರಗಡೆ ಹಾಕೋಕ್ಕೂ ಚೆನ್ನಾಗಿದೆ, ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ ಗೈಸ್ ನೋಡಿ. ಇದೊಂದು, ಆಮೇಲೆ ಇದೊಂದು ಪ್ಯಾಂಟ್, ಕಾರ್ಗೋ ಪ್ಯಾಂಟ್ ಅಂತಾರಲ್ಲ ಆ ಥರ ಪ್ಯಾಂಟ್ ಇದು ನೋಡಿ. ಈ ಕಡೆ ಇಲ್ಲೊಂದು ಪಾಕೆಟ್ಸು, ಇಲ್ಲಿ ಪಾಕೆಟ್ಸು, ಇಲ್ಲಿ ಪಾಕೆಟ್ಸ್ ಎಲ್ಲ ಇದೆ ನೋಡಿ. ಇದೊಂದು ಪ್ಯಾಂಟು. ಆಮೇಲೆ ಇದೊಂದು ಪ್ಯಾಂಟ್ ತಗೊಂಡ್ವಿ, ಇದು ಸೇಮ್, ಕಲರ್ ಚೇಂಜ್, ಸೇಮ್ ಪಾಕೆಟ್ಸ್. ಹಾಗೆ ಇದೊಂದು ಪ್ಯಾಂಟ್ ತಗೊಂಡ, ಇದೊಂದು ಪ್ಯಾಂಟು ಬ್ಲ್ಯಾಕ್ ಕಲರು. ಇದೊಂದು ತಗೊಂಡ. ಅಷ್ಟು 1 2 3 4 5 ಇಷ್ಟು ಬಟ್ಟೆಗೆ 2500 ಹೇಳಿದ್ರು. ನಾವು 2500 ಕೊಡಲಿಲ್ಲ, 2000 ಕೊಟ್ಟು ತಗೊಂಡು ಬಂದ್ವಿ. ಹೇಗಿದೆ ಬಟ್ಟೆ ಗೈಸ್? ಚೆನ್ನಾಗಿದೆಯಾ? ಚೆನ್ನಾಗಿದ್ರೆ ಹೇಳಿ, ಕಮೆಂಟ್ಸ್ ಮಾಡಿ. ಚೆನ್ನಾಗಿದ್ರೆ ಕಮೆಂಟ್ಸ್ ಮಾಡಿ ಗೈಸ್. ಇಷ್ಟು ಹೇಳ್ತಾ ನಾನು ಇವತ್ತು ಬ್ಲಾಗ್ಸ್ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ಬನ್ನಿ. ನಮ್ಮ ಬ್ಲಾಗ್ಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.